ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟ್ ಪೂಜೆ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಜೀರಿಗೆ ವಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಗಂಜಿ ಕುಡಿಬೇಕಂತ ಅನ್ನಿಸ್ತು ಫ್ರೆಂಡ್ಸ್ ಇವತ್ತು. ಸೊ ಗಂಜಿನೂ ಕುಟ್ಕೊಂಡು ನಮ್ಮ ಮನೆಯವ್ರು ನಾಷ್ಟ ಮಾಡ್ಕೊಂಡು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಾನೆ. ಮಿಕ್ಸಿ ಬೈ ಮಮ್ಮ. ಓಕೆ, ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ. ಸೊ ನೋಡಿದರೆ ಬೆಳಗ್ಗೆನೇ ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ರೈಸ್ ಮತ್ತು ದಾಲ್ ಮಾಡಿದ್ದೆ. ಆಮೇಲೆ ನೋಡ್ತಾ ಇದ್ದೆ 7 ಗಂಟೆಗೆಲ್ಲ ಮುಗ್ದಿತ್ತು ನಂದು ಬಾಕ್ಸ್ಗೆ ಎಲ್ಲ ಮಾಡಿ. ಸೊ ಆಮೇಲೆ ಇನ್ನೇನು ನಮ್ಮ ಮನೆಯವ್ರನ್ನ ಎಬ್ಬರಿಸ್ದೆ. ಅವ್ರು ಎದ್ದಿಲ್ಲ, ಮೇ ಬಿ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆಯೋ ಎದೋಳೆಲ್ಲ. ಇವರು ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ. ಸರಿ, ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಬೇಡ ಅಂತ ನಾನು ರೆಡಿಯಾಗಿ ಅರ್ಧವರಲ್ಲಿ ಆಮೇಲೆ ನಾನು ಪೂಜೆ ಮುಗಿಸ್ಕೊಂಡೆ. 7:45ಗೆಲ್ಲ ಪೂಜೆ ಮುಗಿತು. ಆಮೇಲೆ ನಮ್ಮ ಮನೆಯವ್ರು 8 ಗಂಟೆಗೆ ಎದ್ದು ಅವ್ರು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಹೊರಟರು. ನಾಷ್ಟಕ್ಕೆ ನೆನೆ ಉಪ್ಸಾರು ಮಾಡಿದ್ದೆ ಫ್ರೆಂಡ್ಸ್. ಉಪ್ಸಾರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಉಪ್ಸಾರೇ ತಿನ್ಕೊಂಡು ಹೋದರು. ಬಾಕ್ಸ್ಗೆ ರೈಸ್ ಮತ್ತು ಬೇಳೆ ದಾಲ್ ಥರ ಮಾಡಿದ್ದೆ, ಬೇಳೆ ಹಾಕಿ. ಸೊ ತಿನ್ಕೊಂಡು ಹೋದರು. ಇವತ್ತು ಯಾಕೋ ಕಿಚನ್ ಕ್ಲೀನಿಂಗ್ ಮಾಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಇವತ್ತು ಮಾಡಿಬಿಟ್ಟಿದ್ದಿದ್ರೆ ಮುಗ್ದೋಗಿರೋದು. ಸೊ ಏನು ತಟ್ಟೆ ಸ್ಟ್ಯಾಂಡು ಮತ್ತು ಬೇಳೆಗಳು ಮಸಾಲೆ ಡಬ್ಬಗಳು ಹಾಕ್ಬಿಟ್ಟಿದ್ದೀನಲ್ಲ, ಅದು ಇದೆ ಅಷ್ಟೇ. ಅದು ಎರಡು ಕ್ಲೀನ್ ಮಾಡಿದ್ರೆ ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆದಂಗೆ. ಸೊ ಮೂಡಿಲ್ಲ, ಯಾಕೆಂದರೆ ನಿನ್ನೆ ನನ್ನ ಹಸ್ಬೆಂಡ್ ಫ್ರೆಂಡ್ ಡೆತ್ ಆಗಿದ್ದು ನ್ಯೂಸ್ ಬಂತಲ್ಲ. ಸೊ ಆವಾಗಿಂದ ಒಂಥರ ಏನೋ ಬೇಜಾರು ಫ್ರೆಂಡ್ಸ್. ಯಾಕೆಂದರೆ ಆಲ್ಮೋಸ್ಟ್ ಯಾರದೇ ಸಾವಿನ ಸುದ್ದಿ ಕೇಳಿದ್ರು ಒಂಥರ ಬೇಜಾರಾಗುತ್ತೆ. ಒಂದಿನ ನನಗೆ ಅದು ಒಂಥರ ತಲೆಯಲ್ಲೇ ಉಳಿದು ಬಿಡುತ್ತೆ. ಯಾಕೆ ಅಂದರೆ ಸೊ 1.5 ವರ್ಷದ ಹಿಂದೆ, ಈ ನವೆಂಬರ್ ಬಂದರೆ 2 ವರ್ಷ ಆಗುತ್ತೆ. ಸೊ 1.5 ವರ್ಷದ ಹಿಂದೆ ಏನಾಗಿತ್ತು ಅಂದರೆ, ನಮ್ಮ ಅಮ್ಮವರು ಒಂದು ಮನೆಗೆ ಶಿಫ್ಟ್ ಆಗ್ತಿದ್ರು, ಬಾಡಿಗೆ ಮನೆಗೆ. ಅಲ್ಲಿ ಹಾಲು ಉಗ್ಸ್ಬೇಕಾದ್ರೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಸೊ ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಅವತ್ತು ರಜಾ ಹಾಕಿ ಅಲ್ಲಿಗೆ ಹೋಗಿದ್ದೆ. ಬಟ್ ಏನೋ ರೀಸನ್ನೇ ಇಲ್ಲ ಫ್ರೆಂಡ್ಸ್. ಆ ಮೂಮೆಂಟಲ್ಲಿ ಏನಾಯ್ತೋ ಗೊತ್ತಿಲ್ಲ. ನಾನು ನಮ್ಮ ಅಜ್ಜಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ್ರ ಹತ್ರ ಮಾತೇ ಆಡ್ತಾ ಇದ್ದಿಲ್ಲ. ಸೊ ಅವರು ಸಿಕ್ಕಾಪಟ್ಟೆ ಮಾತಾಡಿಸಿದ್ರು, ನಾನು ಮಾತಾಡಿಲ್ಲ, ಕೋಪ ಬಂದುಬಿಟ್ಟಿತ್ತು. ನಮ್ಮ ಅಜ್ಜಿ ಹತ್ರ ಜಗಳ ಎಲ್ಲ ಅಂದರೆ ಬೈದ್ಬಿಟ್ಟೆ ನಾನು ನಮ್ಮ ಅಜ್ಜಿಗೆ ಅವತ್ತು. ಆ ಥರ ಮಾಡಿಬಿಟ್ಟೆ. ಸರಿ ಅಂದ್ಕೊಂಡು ನಾನು ಮಾತು ಕೂಡ ಆಡಿಸಿಲ್ಲ. ಅವ್ರು ಮಾತಾಡಿಸ್ತಾಯಿದ್ರು, ಯಾಕೆ ಏನಾಯಿತು, ಏನಕ್ಕೆ ಹಿಂಗೆ ಆಡ್ತಾಯಿದ್ಯಾ ಅಂತಂದರು. ಅವತ್ತು ಏನಾಗಿತ್ತೋ ಗೊತ್ತಿಲ್ಲ ನನಗೆ, ಆ ಥರ ಮಾಡಿಬಿಟ್ಟೆ ನಾನು. ಸೊ ಆಮೇಲೆ ಮನೆಗೆ ಬಂದಮೇಲೆ ಗಿಲ್ಟ್ ಫೀಲ್ ಆಗ್ತಾನೆ ಇತ್ತು. ಇದಾಗಿದ್ದು ಶನಿವಾರ. ಸೊ ಶನಿವಾರ, ಭಾನುವಾರ ಕೆಲಸ ರಜಾ. ಸೋಮವಾರ ಮಂಗಳವಾರ ಕೆಲಸಕ್ಕೆ ಹೋಗಿದ್ದೀನಿ. ಬುಧವಾರ ಬಂದುಬಿಟ್ಟು ಇದು ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗಿದ್ದೀನಿ. ಸೊ ಬರಬೇಕಾದ್ರೆ ನನಗೆ ಮಂಗಳವಾರ ನೈಟಿಂದನೇ ತುಂಬ ಅನ್ನಿಸ್ತಾ ಇತ್ತು, ಏನು ಇಲ್ಲ ಹೋಗೋಣ, ಮಾತಾಡೋಣ ಅವ್ರ ಹತ್ರ, ಹಿಂಗೆ ಎಷ್ಟು ದಿನ ಇರೋಕ್ಕಾಗುತ್ತೆ, ನಾನೇ ತಪ್ಪು ಮಾಡಿದೆ, ಕೋಪದಲ್ಲಿ ಹಂಗೆ ಮಾಡಬಾರ್ದಿತ್ತು ಅಂತ ನನಗೊಂಥರ ಗಿಲ್ಟ್ ಫೀಲ್ ಆಗ್ತಾಯಿತ್ತು ಮಂಗಳವಾರದಿಂದ. ಸರಿ ಹೋಗೋಣ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಬುಧವಾರ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಜೆ ಬರ್ತಾ ನಮ್ಮಮ್ಮ ಹೆಂಗಿದ್ರು ಆವತ್ತು ನನ್ನ ಕೆಲಸದಲ್ಲಿ ಬರೋದು ಕೂಡ ಲೇಟ್ ಆಯಿತು. ಅವತ್ತು ಮಳೆ ಬೇರೆ ಬರ್ತಿತ್ತು. ಸೊ ನಾನು ಅಮ್ಮಗೆ ಫೋನ್ ಮಾಡಿದೆ, ಎಲ್ಲಿದೆಯಾ, ಮನೆಗೆ ಬರೋಣ ಅಂತಿದ್ದೀನಿ, ಎಷ್ಟೊತ್ತಾಗುತ್ತೆ ಅಂದ್ಕೊಂಡು. ಅಮ್ಮ ನಂದು ಇನ್ನೂ ಲೇಟ್ ಆಗುತ್ತೆ, ಟ್ರಾಫಿಕ್ ಅಂತೂ ಇಲ್ಲಿ ಸರೌಂಡಿಂಗಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಟ್ರಾಫಿಕ್ ಅಂತ. ಸಿಕ್ಕಾಕೊಂಡ್ರೆ ಮಿನಿಮಮ್ 1 hour ಬೇಕೇ ಬೇಕು. ಅಮ್ಮ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೀನಿ ಅಂತಂದರು. ಸೊ ಆವತ್ತು ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋಗೋಣ ಅಂತಂದಿದ್ರು. ಸೊ ನಾನು ನಮ್ಮ ಅಜ್ಜಿನ ಹತ್ರ ಹೋಗಬೇಕು, ಮಾತಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅವತ್ತು ಆಗಲೇ ಇಲ್ಲ. ಸೊ ಮಾರನೇ ದಿನವೂ ಹೋಗ್ಬೇಕು ಅಂದ್ಕೊಂಡೆ, ಅವತ್ತು ಆಗಲಿಲ್ಲ ನನಗೆ. ಶುಕ್ರವಾರ ಬೆಳಗ್ಗೆನೇ ಫೋನು ನನಗೆ, ನಮ್ಮ ಅಜ್ಜಿಗೆ ಏನೋ ಆಗಿದೆ ಅಂತ ಅಂದ್ಕೊಂಡು. ಆಮೇಲೆ ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ. ಆವಾಗಿಂದ ಅವರು 1.5 ತಿಂಗಳು ಕೋಮದಲ್ಲೇ ಇದ್ದರು. ಸೊ ಆ ಮೂಮೆಂಟ್ ನನಗೆ ಎಷ್ಟು ಬೇಜಾರಾಗಿತ್ತು ಅಂದರೆ, ಲಾಸ್ಟ್ ಮೂಮೆಂಟಲ್ಲಿ ಕೂಡ ನಾನು ಅವ್ರ ಜೊತೆ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು ಇರೋಕ್ಕಾಗಲಿಲ್ವಲ್ಲ ಅನ್ನೋದು ಈಗಲೂ ಗಿಲ್ಟ್ ಫೀಲ್ ಆಗುತ್ತೆ. ಯಾರ್ದಾದ್ರೂ ಸಾವಿನ ಸುದ್ದಿ ಕೇಳಿದ್ರೆ ನನಗೆ ಅದೇ ಬರುತ್ತೆ. ಸೊ ಅವತ್ತು ಡಿಸೈಡ್ ಮಾಡಿದೆ ಫ್ರೆಂಡ್ಸ್, ನಾನು ಯಾರ ಹತ್ರನೇ ಜಗಳ ಆಡಲಿ, ಏನೇ ಮಾಡಲಿ, ಕೋಪ ಮಾಡ್ಕೊಳ್ಳಿ, ಬಟ್ ಆ ಕ್ಷಣಕ್ಕೆ ಅದನ್ನು ಬಿಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ಬೇಡ. ಯಾಕಂದರೆ ಇವತ್ತಿದ್ದೋ ನಾಳೆ ಇರಲ್ಲ ಅನ್ನೋದು ತಲೆಗೆ ಬಂದುಬಿಡ್ತು. ಸೊ ಈಗಲೂ ಕೂಡ ನಾನು ನಮ್ಮ ಅಜ್ಜಿ ಕೋಮದಲ್ಲಿ ಇದ್ದಾಗ ಹಾಸ್ಪಿಟ್ಲಲ್ಲಿ ನಾನು ನಮ್ಮ ಅಮ್ಮನೇ ಹೋಗಿ ಇದ್ದಿದ್ದು. ಸೊ ತುಂಬ ಸತಿ ಅದೇ ಒಬ್ರೊಬ್ಬರನ್ನ ಒಳಗಡೆ ಬಿಡ್ತಾಯಿದ್ದಿದ್ದು ಹಾಸ್ಪಿಟ್ಲಲ್ಲಿ ಕೂಡ. ತುಂಬ ಸತಿ ಹೋಗಿ ನಮ್ಮ ಅಜ್ಜಿ ಹತ್ರ ಹೇಳಿದ್ದೀನಿ. ಬಟ್ ಅವ್ರಿಗೆ ಅರ್ಥ ಆಗಿರುತ್ತೆ. ಬಟ್ ಅದನ್ನು ಅವ್ರು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋ ನನಗೆ ಗೊತ್ತಾಗಿರಲ್ವಲ್ಲ. ಸೊ ಅದೊಂದು ಸಿಕ್ಕಾಪಟ್ಟೆ ಗಿಲ್ಟ್ ಫೀಲು. ಸೊ ಯಾರ್ದಾದ್ರೂ ಸಾವಿನ ಸುದ್ದಿ ಕೇಳಿದ್ರೆ ನನಗೆ ಅದೇ ನೆನಪಾಗುತ್ತೆ.
ಲಾಸ್ಟ್ ಮೂಮೆಂಟಲ್ಲಿ ಕೂಡ ನಾನು ನಮ್ಮ ಅಜ್ಜಿ ಜೊತೆ ಚೆನ್ನಾಗಿ ಮಾತಾಡೋಕ್ಕಾಗಲಿಲ್ವಲ್ಲ, ಚೆನ್ನಾಗಿರೋಕ್ಕಾಗಲಿಲ್ವಲ್ಲ ಅನ್ನೋದು. ಸೊ ಏನೂ ಮಾಡೋಕ್ಕಾಗಲ್ಲ, ನೋಡೋಣ ಫ್ಯೂಚರಲ್ಲಿ ಮುಂದಕ್ಕೆ ಏನು ಕತೆ ಅಂದ್ಕೊಂಡು ಅದೊಂದು ಗಿಲ್ಟ್ ಇದೆ ಫ್ರೆಂಡ್ಸ್. ಅದಕ್ಕೆ ಲೈಫಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಯಾರ ಹತ್ರ ಆದರೆ ಕೋಪ ಬಂದರೆ ಆ ಕ್ಷಣಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಮೂಮೆಂಟಿಂದ ನಾನೇ ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಈಗ ಸಾವಿನ ಸುದ್ದಿ ನೆನೆಯಿಂದ ಕೇಳಿದ್ಮೇಲೆ ಅದೊಂಥರ ಬೇಜಾರಾಗೋಗಿದೆ. ಸೊ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ಆಮೇಲೆ ಈಗ ಇಲ್ಲ ಫ್ರೆಂಡ್ಸ್, ಈಗ ನಾನು ಕಿಚನ್ ಏನೋ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಅಂದರೆ ತಟ್ಟೆ ಸ್ಟ್ಯಾಂಡ್ ಅದಲ್ಲ. ಸೊ ಆದರೆ ಮಧ್ಯಾಹ್ನ ನೋಡ್ಕೊಳ್ತೀನಿ. ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಇದು ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ನಾನು ನೆನ್ನೆಯಿಂದ ಡಲ್ಲಾಗಿದ್ದೀನಿ, ಗೊತ್ತಾಗೋಗಿದೆ. ಯಾಕೆ ಸಪ್ಪಗಿದೆಯಾ ಅಂತ ಅವ್ರು ಕೇಳ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ವಲ್ಲ ಈ ವಿಷಯ. ಸೊ ಇದು ಗೊತ್ತು ಅವ್ರಿಗೆ, ಬಟ್ ನಾನು ಇದಕ್ಕೋಸ್ಕರನೇ ಬೇಜಾರಾಗಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಈಗೆಲ್ಲ ಫೋನ್ ಮಾಡಿಬಿಟ್ಟು ಸರಿ ಹೋಗು ಅಂಗಡಿಗೆ, ಅಂದರೆ ನನಗೆ ಸಪ್ಪಗಾಗ್ಬಿಟ್ರೆ ನಾನು ಏನಾದರೂ ತಿನ್ನಬೇಕು, ಆವಾಗ ನನಗೊಂಥರ ಸರಿ ಅಂತ ಇದರಿಂದ ಹೊರಗಡೆ ಬರ್ತೀನಿ. ಈಗ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಹೋಗು ಅಂಗಡಿಗೆ ಹೋಗು, ಏನಾದರೂ ತೊಗೊಬಾ, ಮ್ಯಾಕ್ಸಿಗೆ ಬಿಸ್ಕೆಟ್ ತೊಗೊಂಡು ಹಂಗೆ ನೀನು ತೊಗೊಬಾ ಅಂತ ಅಂದ್ಕೊಂಡು. ಸೊ ಹೋಗಲ್ಲ ಫ್ರೆಂಡ್ಸ್, ಇಷ್ಟ ಇಲ್ಲ. ಬಟ್ ನೀವು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಈಗ ತಾನೇ ಅಪ್ಲೋಡೆಲ್ಲ ಮಾಡಿ ಈಗ ಕಿಚನ್ಗೆ ಬಂದಿದ್ದೀನಿ. ಸೊ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ, ಇನ್ನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ಈಗ ಟೈಮ್ ಬಂದು 2:30 ಆಗಿದೆ ಫ್ರೆಂಡ್ಸ್. ಇಷ್ಟೊತ್ತರೆಗೂ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ರೆಸ್ಟ್ ಮಾಡಿ ಇದೆಲ್ಲ ಮುಗೀತು. ಸೊ ಫಸ್ಟಿಗೆ ಕಿಚನಲ್ಲಿ ಅದು ಮಸಾಲೆ ಡಬ್ಬಗಳೆಲ್ಲ ಎತ್ತಿ ಅದನ್ನೆಲ್ಲ ತೊಳೆದು ಈಚೆ ಹಾಕಿದ್ದೀನಿ. ಸೊ ಈಗ ಅದು ಸ್ಟ್ಯಾಂಡ್ ಇತ್ತಲ್ಲ ಅದನ್ನು ಕೂಡ ತೊಳೆದು ಈಚೆ ಹಾಕಿದ್ದೀನಿ. ಸೊ ತೊಳೆಯೋದು ಯಾವುದೋ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಸೊ ಈಗಲೇ ಲೇಟ್ ಆಗ್ತಾಯಿದೆ, ಇನ್ನು ಅದು ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಹಾಗೆ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಅಲ್ಲಿ ಕಿಟಕಿ ಇತ್ತಲ್ವ ಫ್ರೆಂಡ್ಸ್ ಹಿಂದೆಗಡೆ, ಅದರಲ್ಲಿ ಧೂಳೆಲ್ಲ ಉದುರಿಸ್ಕೊಂಡು ಅದನ್ನು ಎಲ್ಲ ತಗೊಳ್ತಾ ಇದ್ದೀನಿ. ಆಮೇಲೆ ನಾರು ಎತ್ಕೊಂಡು ಫಸ್ಟ್ ಗೋಡೆ ಎಲ್ಲ ಉಜ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಕಡೆ ಉಜ್ಜೋದಿಲ್ವಲ್ಲ, ಈ ಕಡೆ ಎಲ್ಲ ಉಜ್ಕೊಳ್ತೀನಿ. ಕಿಟಕಿ ಸೈಡು ಉಜ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಉಜ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಾವಿನ ಸುತ್ತಿದ್ದು ಒಂದು ಕಡೆ ಅರ್ಧ ತಲೆನೋವು. ಅಂದರೆ ಇನ್ನೊಂದು ವಿಷಯ ಬಂದೇನೆಂದರೆ, ಇವತ್ತು ನನ್ನ ತಂಗಿದು ಬರ್ತ್ಡೇ ಫ್ರೆಂಡ್ಸ್. ಅಂದರೆ ನಾವು ಮಾತಾಡ್ತಾಯಿಲ್ಲ. ಸೊ ಮುಂಚೆ ಅಂದರೆ ಹೀಗೆ ನಾವು 3 ಜನ ಅಕ್ಕ ತಂಗಿರು. ಸೊ ನನ್ನ ತಂಗಿರಿಬ್ಬರು ನನ್ನ ಜೊತೆ ಹೆಂಗಿರು ಅಂದರೆ ಒಳ್ಳೆ ಅಕ್ಕ ತಂಗಿರು ಅಂತಲೇ ಅನ್ನಿಸ್ತಾ ಇದ್ದಿಲ್ಲ. ನಾವು ಅಷ್ಟು ಕ್ಲೋಸಾಗಿ ಚೆನ್ನಾಗಿದ್ವಿ, ಒಳ್ಳೆ ಫ್ರೆಂಡ್ಸ್ ಥರ. ಬಟ್ ಈಗ ಅವ್ರ ಬರ್ತ್ಡೇಗೆ ವಿಶ್ ಮಾಡ್ತಾಯಿಲ್ಲ, ಮಾತಾಡ್ತಾ ಇಲ್ಲ ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸಿಕ್ಕಾಪಟ್ಟೆ ನೆನಪಾಗ್ತಾರೆ, ಬಟ್ ಗೊತ್ತಾಗ್ತಾಯಿಲ್ಲ ಏನು ಅಂತ. ನಾನು ಹೇಳಿದ್ನಲ್ಲ ನಮ್ಮ ಅಜ್ಜಿ ವಿಷಯ, ಅವ್ರ ಡೆತ್ ಆದಾಗ ಕೂಡ ಅಷ್ಟೇ ನನ್ನ ತಂಗಿ ನಾನು ಕ್ವೆಶನ್ ಕೇಳಿದ್ಲು. ನಾನು ಅವ್ರನ್ನ ಆ ಕ್ವೆಶನ್ ಕೇಳಬೇಕಂತಿದ್ದೆ, ಬಟ್ ಅವಳೇ ನನ್ನ ಕೇಳಿದ್ಲು, ಇಷ್ಟು ವರ್ಷ ನೀನು ನನ್ನ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ, ತುಂಬ ವರ್ಷ ಆದಮೇಲೆ ಮಾತಾಡ್ತಾ ಇದೆಯಾ ಅಂತ. ಅಂದರೆ ಮದುವೆ ತುಂಬ ವರ್ಷ ಹೋಗಿತ್ತು ಫ್ರೆಂಡ್ಸ್ ನಮ್ಮದು. ಮದುವೆಗೂ ಮುಂಚೆಯಿಂದನೇ ಮಾತು ಬಿಟ್ಬಿಟ್ಟಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ ನನ್ನ ಜೊತೆ. ಸೊ ಆವಾಗಿಂದನೂ ನಮ್ಮ ಅಜ್ಜಿ ಡೆತ್ ಆದಾಗೆ ಅವ್ರು ನನ್ನ ಹತ್ರ ಮಾತಾಡಿಸಿದ್ದು. ಆಲ್ಮೋಸ್ಟ್ 7-8 ಇಯರ್ಸ್ ಮೇಲೇ ಆಗಿದೆ, 7-8 ವರ್ಷದ ಮೇಲೆ ನನ್ನ ತಂಗಿ ನನ್ನ ಜೊತೆ ಮಾತಾಡಿ ಅವಾಗೇ ಮಾತಾಡಿದ್ದು. ಅವ್ರು ಕೇಳಿದ್ರು, ಇಷ್ಟು ವರ್ಷ ಆದಮೇಲೆ ಇಷ್ಟು ವರ್ಷದಲ್ಲಿ ನಿನಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಂತ ಕೇಳಿದ್ರು. ಬಟ್ ಆ ಕ್ವೆಶನ್ ನಾನು ಅವ್ರನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಪರಿಸ್ಥಿತಿ ಹಂಗಿತ್ತು, ನನ್ನ ಹತ್ರ ಅವ್ರ ನಂಬರ್ ಇರಲಿಲ್ಲ, ಏನಿಲ್ಲ. ನಾನು ಹೆಂಗೆ ಮಾತಾಡಲಿ, ಅವ್ರ ಅಪ್ಪ ಅಮ್ಮ ಬೇಡ ಅಂದರೆ ನಾನೇ ಹೆಂಗೆ ಮೇಲೆ ಬಿದ್ದು ಮಾತಾಡಿಸ್ಕೊಂಡು ಹೋಗಲಿ ಅನ್ನೋದು ಅದೊಂಥರ ನೋವು. ಇನ್ನೊಂದೇನು ಅಂದರೆ, ನನಗೆ ಮೇಲೆ ಬಿದ್ದು ಮಾತಾಡಿಸ್ಕೊಂಡು ಹೋಗೋಕ್ಕೆ ಒಂಥರ ಮುಜುಗರ ಫ್ರೆಂಡ್ಸ್. ಯಾಕಂದರೆ ನಾನು ಹಿಂಗೆ ಮಾತಾಡಿಸ್ತೀನಿ, ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನನಗೊಂಥರ ಆಗುತ್ತಲ್ವ ಅನ್ನೋದು ಒಂಥರ ಬೇಜಾರಿದೆ. ಸೊ ಅದಕ್ಕೆ ನಾನು ಮಾತಾಡ್ಸಿರಲಿಲ್ಲ. ಬಟ್ ಇವತ್ತು ಅವ್ರ ಬರ್ಡೇ ವಿಶ್ ಮಾಡಲಾ ಬೇಡವಾ ಮಾಡಿದ್ರೆ ರೆಸ್ಪಾನ್ಸ್ ಹೆಂಗೆ ಮಾಡ್ತಾರೆ, ಹೆಂಗಿರುತ್ತೆ. ಮತ್ತು ನಮ್ಮ ಅಜ್ಜಿ ಡೆತ್ತಲ್ಲಿ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ಒಂದು ತಿಂಗಳೇನೋ ಫ್ರೆಂಡ್ಸ್ ಅಷ್ಟೇ. ಮತ್ತು ಆಮೇಲೆ ಹಾಗೆ ಆಗಿಬಿಟ್ರು. ಬೇಜಾರಾಗೋಯ್ತು, ಯಾಕೆ ಈಗ ತಾನೇ ಮಾತಾಡಿಸ್ತಾ ಇದ್ರಲ್ಲ ಮತ್ತೆ ಹಾಗೆ ಹೋಗ್ಬಿಟ್ರಲ್ಲ ಯಾಕೆ ಅನ್ನೋ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅದೊಂದು ಕಡೆ ಎಲ್ಲ ಯಾರೂ ನಂಬೋಕ್ಕಾಗಲ್ಲ ಫ್ರೆಂಡ್ಸ್ ಈ ಕಾಲದಲ್ಲಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನನ್ನ ಲೈಫ್ ನಾನು ನೋಡ್ಕೊಬೇಕು ಫ್ರೆಂಡ್ಸ್ ಅಷ್ಟೇ. ಈಗ ಯಾವಾಗಾದ್ರೂ ಅಪರೂಪಕ್ಕೆ ಈ ಥರ ನೆನಪಾದರೆ ಬೇಜಾರಾಗುತ್ತೆ ಅಷ್ಟೇ. ಇಲ್ಲಾಂದರೆ ನಾನು ಆಲ್ಮೋಸ್ಟ್ ಚೆನ್ನಾಗೇ ಇದ್ದೀನಿ. ನಾನು ಹೇಳ್ದಿರ ಇದ್ದರೂ ನನ್ನ ಮೂಡ್ ಹೆಂಗಿದೆ, ನನಗೇನು ಕಷ್ಟ ಅಂತ ಅರ್ಥ ಮಾಡ್ಕೊಳ್ಳೋ ದೇವ್ರಂಥ ಗಂಡ ಸಿಕ್ಕಿದ್ದಾನೆ, ಅದೇ ಖುಷಿ. ಯಾರಿಗೋಸ್ಕರನೂ ನಾನು ಕೊರಗಲ್ಲ. ಇದೊಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಈಗ ಕಿಚನೆಲ್ಲ ಕ್ಲೀನ್ ಮಾಡಿ, ಸೊ ಒಂದು ಸ್ವಲ್ಪ ಪಾತ್ರೆ ಇತ್ತಲ್ಲ, ಸೊ ಅದನ್ನು ಕೂಡ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿ ಬರೋಷ್ಟರಲ್ಲಿ ಹೆಂಗಾಗಿದೆ ಅಂದರೆ ಫ್ರೆಂಡ್ಸ್, ಸೆಕೆ ನೋಡಿ ಹೆಂಗೆ ಸುರಿತಾ ಇದೆ ಅಂದರೆ ದೇವರೇ ಸಾಕ್ಸೋಗೋಯ್ತು ಕಿಚನ್ನು. ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಆಮೇಲೆ ಡಬ್ಬಗಳೆಲ್ಲ ತೊಳೆದಿದ್ನಲ್ಲ ಫ್ರೆಂಡ್ಸ್, ಅದನ್ನು ತೊಗೊಂಬಂದು ಒಳಗಡೆ ಹಾಕಿದ್ದೀನಿ. ಸೊ ಮಳೆ ಬರೋಂಗಿತ್ತು ಅಂದ್ಕೊಂಡು. ಮತ್ತು ಈಗ ನಾನು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ, ಬರೋಷ್ಟರಲ್ಲಿ ಮಳೆ ಬಂದುಬಿಟ್ರೆ ಅಂತ ಎತ್ಕೊಂಬಂದು ಒಳಗಡೆ ಹಾಕ್ತಾಯಿದ್ದೀನಿ. ಬನ್ನಿ ಈಗ ಹೊರಗಡೆ ಹೋಗ್ಬಿಟ್ಟು
ಈಗ ರೆಡಿಯಾಗಿದ್ದೀನಿ, ಹೊರಗಡೆ ಹೊರಡಬೇಕು. ಸೊ ಎಲ್ಲಿಗೆ ಅಂದರೆ ಅದೇ ನೆನ್ನೆ ರೇಷನ್ ಕಾರ್ಡ್ ಹೇಳಿದ್ನಲ್ಲ ಫ್ರೆಂಡ್ಸ್, KYC ಮಾಡಬೇಕು ಅಂತ. ಅದು ಆನ್ಲೈನಲ್ಲಿ ನೆನ್ನೆಲ್ಲ ಟ್ರೈ ಮಾಡಿದ್ವಿ, ಸಕ್ಸಸ್ಫುಲ್ ಅಂತ ಬಂತು. ಏನೊಂದಕ್ಕೂ ಸುಮ್ಮನೆ ಯಾಕೆ ಹೋಗೋಣ, ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಸೊ ಬನ್ನಿ, ಈಗ ನಾನು ಬಿಡ್ತೀನಿ ಇಲ್ಲಿಂದ. ಇನ್ನೊಂದು ಅರ್ಧ ಅವರ್ ನಮ್ಮ ಮನೆಯವ್ರು ಬರ್ತಾರೆ. ಅಲ್ಲೋಗಿ ಕ್ಯೂ ಇರುತ್ತೆ ಫ್ರೆಂಡ್ಸ್, ಅಷ್ಟು ಉದ್ದ ಇರುತ್ತೆ. ಸೊ ಅಲ್ಲೋಗಿ ನಿಂತ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರ್ತಾರೆ ಅನಿಸುತ್ತೆ. ಸೊ ನೋಡೋಣ ಏನು ಮಾಡೋದು ಅಂತ. ಬನ್ನಿ ಈಗ ಹೊರಡೋಣ. ಇಲ್ಲಿ ಬಂದಿದ್ದೀನಿ ಅಂದರೆ ಕ್ಲೋಸ್ ಆಗಿದೆ. ನೋಡೋಣ, ಈಗ ನಮ್ಮ ಮನೆಯವ್ರು ಬರ್ತಿದಾರಂತೆ, ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ ವೆಯ್ಟ್ ಮಾಡೋಣ. ಸೊ ಬೆಳಗ್ಗೆ ಎಲ್ಲ ಕೊಡ್ತಾಯಿದ್ರು, ಈಗ ನೋಡಿದ್ರೆ 4 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಯಾವಾಗ ಕ್ಲೋಸ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಈಗ 4 ಗಂಟೆ. ಸರಿ, ಇನ್ನೇನು ವೇಸ್ಟ್ ಮಾಡೋದು ಅಂದ್ಕೊಂಡು ಫಸ್ಟ್ ಸ್ಯಾರೀಸ್ ನೋಡೋಕೆ ಹೋದ್ವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಸೀರೆ ತೊಗೋಬೇಕು ಅಂದ್ಕೊಂಡು. ಸೊ ಇಲ್ಲಿ ಹೋದ್ವಿ. ನಮ್ಗೆ ಹೋಗಿದ ತಕ್ಷಣ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಅದು ಫಸ್ಟ್ ಸ್ಯಾರಿ, ಮತ್ತು ಇದೆರಡು, ಇದು ಬ್ಲೂ ಮತ್ತು ಇದು ಪಿಂಕು. ಸೊ ಇದೆರಡು, ಮತ್ತು ಫಸ್ಟಲ್ಲಿ ತೋರಿಸಿದ್ನಲ್ಲ ಅದೊಂದು, ಮತ್ತು ಈ ರೆಡ್ದೊಂದು. ಬಟ್ ಇದು ದೇವ್ರು ಗುಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ಸೊ ಫೈನಲಿ ಸೀರೆಗಳೆಲ್ಲ ತೊಗೊಂಡು ಆಮೇಲೆ ನಮ್ಮ ಮನೆಯವರು ಬೇಡ ಬೇಡ ಅಂದ್ರೂ ಡ್ರೆಸ್ಸಸ್ಸು ಕೊಡಿಸ್ತಾಯಿದ್ರು. ಸೊ ಇದು RR ಫ್ಯಾಷನ್ ಅಂತ ಫ್ರೆಂಡ್ಸ್, 50% ಆಫ್ ಏನೇ ತೊಗೊಂಡ್ರು. ಸೊ ಅದು ತೊಗೊಂಡು ಆಮೇಲೆ ಸ್ಯಾರೀಸ್. ಸೊ ಸ್ಯಾರಿ ನನಗೊಂದು ಸಿಂಪಲ್ಲಾಗಿರೋ ಸ್ಯಾರಿ ತೊಗೊಂಡೆ, 180 ರೂಪೀಸ್ ಅಷ್ಟೇ, ಪರವಾಗಿಲ್ಲ ಅಂತ ಅನ್ನಿಸ್ತು. ಅದನ್ನು ತೊಗೊಂಡು ಈಗ ಹೊರಡ್ತೇವೆ. ಏನ್ರಿ ಹಬ್ಬ ಜೋರ, ಶಾಪಿಂಗ್ ಜಾಸ್ತಿ ಜೋರಾಗಿ ನಡೀತೈತೆ. ಬನ್ನಿ ಫ್ರೆಂಡ್ಸ್ ಹೋಗೋಣ, ಮಳೆ ಬರೋಂಗಿದೆ. ಸೊ ಫ್ರೆಂಡ್ಸ್ ಈಗ ಬಟ್ಟೆ ತೊಗೊಂಡು ಈಗ ಹೊರಡ್ತಾ ಇದ್ದೀವಿ. ಸೂರ್ಯ ಮುಳುಗ್ತಾಯಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಸನ್ಸೆಟ್ಟು. ಸೊ ಫೈನಲಿ ಅಲ್ಲಿಂದ ಮತ್ತೆ ಫ್ಯಾನ್ಸಿ ಸ್ಟೋರ್ಗೆ ಹೋದೆ ಫ್ರೆಂಡ್ಸ್. ಹಂಗೆ ಬಳೆ ಮತ್ತು ಬಳೆಗಳು ಮತ್ತು ಐಲೈನರು ದೇವ್ರಿಗೆ ಅಲಂಕಾರ ಮಾಡೋಕ್ಕೆಲ್ಲ ಬೇಕಲ್ಲ. ಸೊ ಅದಕ್ಕೆ ಅದನ್ನು ತೊಗೊಂಡು ಸೊ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಹೋಗಿತ್ತು ಡ್ರೆಸ್, ಅದನ್ನು ಕೂಡ ಕೊಡಿಸಿದ್ರು. ಸೊ ಫೈನಲಿ ಅದನ್ನು ತೊಗೊಂಬಂದು ಇಟ್ಟು ಅದನ್ನು ಫೋಟೋ ಕ್ಲಿಕ್ ಮಾಡಿಕೊಂಡು ಸೊ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸಿಕ್ಕಾಬಿಟ್ಟೆ ಟಯರ್ಡ್ ಇವತ್ತು ಯಾಕೋ ಒಂಥರ. ಸೊ ಹಿಂಗೆ ಇದ್ದರೆ ಆಗಲ್ಲ ಅಂದ್ಕೊಂಡು ಸೊ ಬಾಕ್ಸ್ ಎಲ್ಲ ಫಿಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಏನೇ ಆದರೂ ಫ್ರೆಂಡ್ಸ್ ಪ್ರಾಬ್ಲಮ್ ಹೇಳ್ತಿರೋ ಇದ್ದರೂ ಅರ್ಥ ಮಾಡ್ಕೊಳ್ಳೋದು ಅಂದರೆ ಒಂದು ನನ್ನ ಯಜಮಾನ್ರು ಮತ್ತು ನನ್ನ ಫ್ರೆಂಡ್ ಇಬ್ಬರೇ. ಸೊ ನನಗೆ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಅಡುಗೆ ಮಾಡಲೇಬೇಕಲ್ಲ ಏನು ರಾತ್ರಿಗೆ. ಸೊ ಇದು ಕೆಲಸಗಳು ಬರೀ ಜಾಸ್ತಿ ಆಯಿತು. ಅವ್ರಿಗೆ ಗೊತ್ತಾಗೋಗಿದೆ ನಾನು ಸಪ್ಪಗಿರೋದ್ರಿಂದ ಕೆಲಸ ಜಾಸ್ತಿ ಅಂದ್ಕೊಂಡು. ಸೊ ಸರಿ ಅಂದ್ಕೊಂಡು ಹೊರಗಡೆ ಊಟಕ್ಕೆ ಕರ್ಕೊಂಡೋದ್ರು ಅವರು, ಹೇಳ್ದಿರ ಪಾಪ. ಸೊ ನಾನು ಬೇಡ ಮನೇಲೇ ಮಾಡೋಣ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು ಫ್ರೆಂಡ್ಸ್. ನನಗೆ ತಲೆ ಕೆಟ್ಟೋಗಿದೆ. ಇಬ್ಬರಿಗೆ ನಮ್ಮ ಮನೇಲಿ ಇಷ್ಟೊಂದು ಪಾತ್ರೆಗಳಿದೆಯಾ ಅಂದ್ಕೊಂಡು ಸೊ ಅಲ್ಲಿಗೂ ಅವಾಗ ಹೋಗಿ ತೊಳ್ಕೊಳ್ತಾ ಇರ್ತೀನಿ. ಸೊ ಇನ್ನೇನಾದರೂ ಜಿಡ್ಡೇನಾದರೂ ಜಾಸ್ತಿ ಕಟ್ಬಿಟ್ಟಿದ್ರೆ ಇನ್ನೆಂಗಿರೋದು ನನ್ನ ಪರಿಸ್ಥಿತಿ ಅಂತ ಯೋಚನೆ ಆಗ್ತಾಯಿದೆ ಸದ್ಯ. ಅವಾಗ ಹೋಗಿ ತೊಳ್ಕೊಳ್ಳೋದಕ್ಕೆ ಜಿಡ್ಡೇನೂ ಅಷ್ಟಿರಲಿಲ್ಲ, ಬೇಗ ಬೇಗ ಪಟ ಅಂತ ಎಲ್ಲ ತೊಳ್ಕೊಂಡಿದ್ದಾಯಿತು. ಸೊ ಈಗ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬಾಕ್ಸುಗಳು ಒಂದೊಂದು ಸಿಕ್ಕಿದ್ದು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಖಾಲಿ ಹಾಗೆ ಇಟ್ಕೊಳ್ತಾಯಿದ್ದೀನಿ. ನಾಳೆ ಯಾವಾಗಾದ್ರು ಏನೇನು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ. ಸೊ ಫೈನಲಿ ಈಗ ನಮ್ಮ ಮನೆಯವರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಊಟ ತಿನ್ಕೊಂಬರೋಣ ಅಂತ ಅಂದ್ಕೊಂಡು ಬನ್ನಿ ಫ್ರೆಂಡ್ಸ್. ಇನ್ನೂ ಕೆಲಸ ಜಾಸ್ತಿನೇ ಇದೆ, ನೋಡೋಣ. ಫಸ್ಟು ಹೋಗಿದ ತಕ್ಷಣ ಇಡ್ಲಿ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಪೂರಿ ಮತ್ತು ಅದು ಮೊಸರು ಬಜ್ಜಿ ಥರ ಏನೋ ಇರುತ್ತೆ, ಅದನ್ನು ತೊಗೊಂಡು ತಿನ್ಕೊಂಡು ಈಗ ಮನೆಗೆ ಬಂದ್ವಿ. ಮ್ಯಾಕ್ಸಿಗೆ ಬಿಚ್ಚಿ ಬೇಕಮ್ಮ, ಡ್ಯಾನ್ಸ್ ಮಾಡಿ ನಾಲ್ಗೆಲ್ಲ ಈಚೆ ಆಗ್ತಾನಲ್ಲಪ್ಪನು. ತಿನ್ಕೊಂಬೋಗ್ಲಿ, ಎಲ್ಲ ಖಾಲಿ ಮಾಡಬೇಕು. ಬಿಟ್ಟೆ ಅಂದರೆ ಕೊಡ್ತೀನಿ ಸರಿಯಾಗೆ. ಖಾಲಿ ಮಾಡ್ಬಿಟ್ಟು ಹೋಗ್ಪಚ್ಚೋ. ಸೊ ಫ್ರೆಂಡ್ಸ್ ಇಷ್ಟು ಮಾತ್ರ ರೆಡಿ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಸೊ ಇನ್ನು ಖಾಲಿ ಇರೋ ಬಾಕ್ಸ್ ಎಲ್ಲ ಫಿಲ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ನಾನು ಇಷ್ಟು ವರ್ಷ ಆಗಿದೆ ಮದುವೆಯಾಗಿ. ಸೊ ಯಾವತ್ತೂ ಕೂಡ ಅವ್ರು ಮಾತಾಡಿಸ್ತಾ ಇಲ್ಲ ಅಂತ ಯಾವತ್ತೂ ಬೇಜಾರಾಗಿಲ್ಲ ಫ್ರೆಂಡ್ಸ್. ಇವತ್ತು ಅದು ಏನಾಯಿತೋ ಗೊತ್ತಿಲ್ಲ, ನಮ್ಮ ಅಜ್ಜಿಯಿಂದ ರಿಲೇಟಿವ್ಸಿಂದ ಎಲ್ಲ ಒಂದು ಕಡೆಯಿಂದ ನೆನಪಾಗ್ಬಿಟ್ಟು ಬೆಳಗ್ಗೆಯಿಂದ ಮೂಡ ಹೋಗಿತ್ತು ನನಗೆ. ಸೊ ಅಂದರೆ ಇಷ್ಟು ವರ್ಷ ಯಾಕೆ ನೆನಪಾಗಿಲ್ಲ ಅಂದರೆ ನನಗೆ ಅವ್ರು ನೆನಪೇ ಆಗೋಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆಯವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ಎಲ್ಲರಿಗಿಂತ ಚೆನ್ನಾಗಿ. ಸೊ ಅದಕ್ಕೆ ನನಗೆ ಯಾರು ನೆನಪು ಆಗೋಲ್ಲ. ಮೇ ಬಿ ಇವತ್ತು ಯಾಕೆ ಹಂಗಾಯಿತೋ ಏನು ಕತೆನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದಿರ ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ತಾ ಇದ್ದಾರಲ್ಲ, ನಾವು ಸುಮ್ಮನೆ ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದು. ಸೊ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಅವ್ರಿಗೋಸ್ಕರ ನಾವು ತಲೆ ಕೆಡಿಸ್ಕೊಂಡ್ರೆ ಏನಾದರೂ ಸಿಗುತ್ತೆ, ಇಲ್ಲ ಅವ್ರೇನಾದರೂ ಮಾತಾಡಿಸ್ಕೊಂಡು ಬಂದು ನಮ್ಮ ಜೊತೆ ಚೆನ್ನಾಗಿರ್ತಾರೆ, ಇಲ್ಲ ಬೇಕಂದಾಗ ಬರ್ತಾರೆ, ಬೇಡ ಅಂದಾಗ ಹೋಗ್ತಾ ಇರ್ತಾರೆ ಜನರು, ಅಷ್ಟೇ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೂ ಈಗ ನನ್ನ ಗಂಡನ ಫ್ಯಾಮಿಲಿ ಸಿಕ್ಕಿದೆ, ಒಳ್ಳೆ ಫ್ಯಾಮಿಲಿಯಲ್ಲೇ ಇದ್ದೀನಿ ನಾನು. ಅವರು ನನ್ನ ಮಗಳ ಥರನೇ ನೋಡ್ಕೊಳ್ತಾರೆ, ನನ್ನ ಗಂಡ ಅಂತೂ ಒಳ್ಳೆ ಮಗು ಥರನೇ ನನ್ನ ನೋಡ್ಕೊಳ್ತಾರೆ. ಸಾಕು ಫ್ರೆಂಡ್ಸ್, ಇದಕ್ಕಿಂತ ನನಗೆ ಬೇರೆ ಏನು ಬೇಡ. ಸೊ ಇವತ್ತಿನ ಮೂಡನ್ನ ಇಲ್ಲೇ ಬಿಟ್ಬಿಟ್ಟು ನಾಳೆಯಿಂದ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ವೀಡಿಯೋ ನೋಡ್ತಿರೋ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.